ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ದಿನ್ನಳ್ಳಿ ಸರ್ಕಾರಿ ಶಾಲೆ ಎಂ ವೆಂಕಟಸ್ವಾಮಿರವರಿಗೆ ಆತ್ಮೀಯ ಬೀಳ್ಕೊಡುಗೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ದಿನ್ನಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಎಂ ವೆಂಕಟಸ್ವಾಮಿರವರಿಗೆ ನಿವೃತ್ತಿ ಬೀಳ್ಕೊಡುಗೆಯನ್ನು ಆತ್ಮೀಯವಾಗಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಬಿಇಒ ಕೆಂಪಯ್ಯನವರ ಸಮ್ಮುಖದಲ್ಲಿ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾಲೂರು ತಾಲೂಕು ಬಿಇಒ ಕೆಂಪಯ್ಯ, ಶಿಕ್ಷಣ ಸಂಯೋಜಕರಾದ ವೆಂಕಟಪತಿ, ಸಿಇಒ ಮಂಜಪ್ಪ, ಅಶೋಕ್, ಸಿಆರ್ಪಿ ಉಮಾದೇವಿ, ವೆಂಕಟೇಶ್, ನಾಗರಾಜ್, ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುಳಾ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ರಮೇಶ್, ಮುಖಂಡರಾದ ವೆಂಕಟರಮಣ, ವೆಂಕಟೇಶ್ ನಾಯ್ಕ, ನಾರಾಯಣ ಸ್ವಾಮಿ, ಸುರೇಶ್ ಬಾಬು, ಪಾರ್ಥಸಾರಥಿ, ಮುಖ್ಯ ಶಿಕ್ಷಕರಾದ ಗೋವಿಂದಪ್ಪ, ಮುನಿರತ್ನಮ್ಮ, ಮುನಿನಾರಾಯಣಪ್ಪ, ಆಶಾ ಮುಂತಾದ ಅನೇಕ ಶಿಕ್ಷಕರು, ಗ್ರಾಮಸ್ಥರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಮುಖ್ಯೋಪಾಧ್ಯಾಯರು ಈ ಶಾಲೆಗೆ ಬಂದಿರೋದು ಒಂದು ದೇವರ ಒಂದು ವರದಾನ ಅನ್ಬೋದು. ಯಾಕಂದ್ರೆ ನಮ್ಮ ವೃತ್ತಿ ಜೀವನದಲ್ಲಿ ಇಂತಹ ಮುಖ್ಯೋಪಾಧ್ಯಾಯ ಇಲ್ಲೂ ಸಹ ಕಂಡಿಲ್ಲ. ಯಾಕಂದ್ರೆ ನೇರಗಳು ದಿಟ್ಟ ನಿರ್ಧಾರ. ಅವರಿಗೆ ಎಲ್ಲ ನಮ್ಮ ತಾಲೂಕಿನ ಶಿಕ್ಷಕ ಬಂಧುಗಳು, ಅವರ ಹಿತೈಷಿಗಳು ಈ ಒಂದು ನಿವೃತ್ತಿಯ ಬೀಳ್ಕೊಡುಗೆಯ ಅದ್ದೂರಿ ಸ್ವಾಗತವನ್ನ, ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಚಪ್ಪಾಳೆ ಹೊಡೆಯುವುದರ ಮೂಲಕ ಜೋಡಿಸ್ಬೇಕು ಮಕ್ಕಳು ಅಂತೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೂ ಇವರೆಲ್ಲರೂ ಸ್ವಾಗತ, ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರುತ್ತಾ, ಕಾರಣ ಈ ಭಾಗದಲ್ಲಿ ಪೋಷಕರು, ಮುಖಂಡರುಗಳು ನಮಗೆ ಹಗಲಿನ ವೇಳೆ ಯಾರು ಸಿಗಲ್ಲ, ಸಂಜೆ ಆದಮೇಲೆ ಸಿಗೋದು. ಆ ಕಾರಣದಿಂದ ನಾವು ನಮ್ಮ ಪೋಷಕರಿಗೋಸ್ಕರ ಈ ಸಮಾರಂಭನ 6 ಗಂಟೆ ನಂತರ ನಡೆಸ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲರೂ ಕೂಡ ನಮ್ಮ ಶಿಕ್ಷಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಮಾನ್ಯ ಮುಖ್ಯ ಅತಿಥಿಗಳೇ, ಗೌರವಾನ್ವಿತ ಗಣ್ಯರೇ, ಪ್ರಿಯ ಶಿಕ್ಷಕರೇ, ಪಾಲಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಓದಲಿದ್ದಾರೆ. ಅವರಿಗೆ ಎಲ್ಲ ಆತ್ಮೀಯವಾದ ಅವರಿಗೆ ನಿಮ್ಮೆಲ್ಲರಿಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಅವರನ್ನು ನಾವು ಖುಷಿಯಿಂದ ಕಳಿಸ್ಕೊಳ್ಳೋಣ. ಪ್ರತಿದಿನ ಅನ್ನ ದಾಸೋಹವನ್ನು ಮಾಡುವಂತಹ ನಮ್ಮ ಅಡುಗೆ ಮಾತೆಯರಿಗೆ